Hello everyone, welcome back to my YouTube channel. Today in this video, we are going to learn some small English sentences that we often use in our everyday conversation. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ನಿತ್ಯ ಜೀವನದ ಸಂಭಾಷಣೆಯಲ್ಲಿ ಆಗಾಗ ಬಳಸುವಂತಹ ಒಂದಷ್ಟು ಸಣ್ಣ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತುಕೊಳ್ಳೋಣ. ಫಸ್ಟ್ ಒನ್, ಎರಡು ಕೈಗಳಲ್ಲಿ ಹಿಡ್ಕೋ ಅಥವಾ ಎರಡು ಕೈಗಳಲ್ಲಿ ಹಿಡಿದುಕೋ. ಹೋಲ್ಡ್ ವಿತ್ both hands. Hold with both hands. ಇಲ್ಲಿ ಇದನ್ನ ಎರಡು ಕೈಗಳಲ್ಲಿ ಹಿಡ್ಕೋ ಅಂತ ಹೇಳಿದಾಗ hold it with both hands. Hold it with both hands. ಇದನ್ನೇ ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ದಯವಿಟ್ಟು ಎರಡು ಕೈಗಳಲ್ಲಿ ಹಿಡ್ಕೋ, ಆವಾಗ ಪ್ಲೀಸ್ ಅನ್ನೋದನ್ನ ಆಡ್ ಮಾಡ್ತೀವಿ. ಪ್ಲೀಸ್ ಹೋಲ್ಡ್ ವಿತ್ ಬೋತ್ ಹ್ಯಾಂಡ್ಸ್. ಪ್ಲೀಸ್ ಹೋಲ್ಡ್ ವಿತ್ both hands. ಇದನ್ನ ಪಕ್ಕಕ್ಕೆ ಸರಿಸು. ಇದನ್ನ ಪಕ್ಕಕ್ಕೆ ಸರಿಸು ಅಂತ ಹೇಳ್ತಾ ಇದ್ದೀವಿ, ಪಕ್ಕಕ್ಕೆ ಇಡು ಅಂತ ಹೇಳ್ತಾ ಇಲ್ಲ. ಸ್ಲೈಡ್ ಇಟ್ ಟು ದ ಸೈಡ್. ಸ್ಲೈಡ್ ಇಟ್ ಟು ದ ಸೈಡ್. ಪಕ್ಕಕ್ಕೆ ಸರಿಸು. ಇದನ್ನು ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋ ತರ ಹೇಳೋದಾದ್ರೆ ಪ್ಲೀಸ್ ಸ್ಲೈಡ್ ಇಟ್ ಟು ದ ಸೈಡ್. ಟ್ಯಾಗ್ ತೆಗೆದು ಹಾಕು. ಹೊಸ ಡ್ರೆಸ್ ತಗೊಂಡಾಗ ಅದರಲ್ಲಿ ಟ್ಯಾಗ್ ಇರುತ್ತೆ, ಆ ಟ್ಯಾಗ್ ಅನ್ನ ತೆಗೆದು ಹಾಕು ಅಂತ ಹೇಳುವಾಗ ರಿಮೂವ್ ದ ಟ್ಯಾಗ್. ರಿಮೂವ್ ದ ಟ್ಯಾಗ್. ಇದನ್ನು ಪೊಲೈಟ್ ಆಗಿ ಹೇಳೋದಾದ್ರೆ ಪ್ಲೀಸ್ ರಿಮೂವ್ ದ ಟ್ಯಾಗ್. ರಿಕ್ವೆಸ್ಟ್ ಮಾಡ್ಕೊಳ್ಳೋ ತರ ಹೇಳುವಾಗ ಪ್ಲೀಸ್ ರಿಮೂವ್ ದ ಟ್ಯಾಗ್. ಬಿಗಿಯಾಗಿ ಹಿಡ್ಕೋ. ಗಟ್ಟಿಯಾಗಿ ಹಿಡ್ಕೊ ಅನ್ನೋದು ಬೇರೆ, ಬಿಗಿಯಾಗಿ ಹಿಡ್ಕೊ ಅನ್ನೋದು ಬೇರೆ ಆಗಿರುತ್ತೆ. ಸೊ ಬಿಗಿಯಾಗಿ ಹಿಡ್ಕೊ ಅಂದಾಗ ಹೋಲ್ಡ್ ಟೈಟ್ಲಿ. ಹೋಲ್ಡ್ ಟೈಟ್ಲಿ. ಇದನ್ನ ಬಿಗಿಯಾಗಿ ಹಿಡ್ಕೊ, ಹೋಲ್ಡ್ ಇಟ್ ಟೈಟ್ಲಿ. ಆರ್ ಹೋಲ್ಡ್ ದಿಸ್ ಟೈಟ್ಲಿ. ಅದನ್ನ ಬಿಗಿಯಾಗಿ ಹಿಡ್ಕೊ, ಹೋಲ್ಡ್ ದಟ್ ಟೈಟ್ಲಿ. ಇದು ಬಹಳ ನಾಜೂಕಾಗಿದೆ. It is fragile. It is fragile. ಇದು ಬಹಳ ನಾಜೂಕಾಗಿದೆ. ಇದನ್ನು ಶೆಲ್ಫ್ ಮೇಲೆ ಇಡು. Place it on the shelf. ಇದನ್ನ ಶೆಲ್ಫ್ ಮೇಲೆ ಇಡು. Place it on the shelf. ಇದನ್ನು ಕೂಡ ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ Please place it on the shelf. Please place it on the shelf. ಬಟ್ಟೆಗಳನ್ನ ನೀಟಾಗಿ ಮಡಚಿಡು. Fold the clothes neatly. Fold the clothes neatly. ಇದನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರೆ Please fold the clothes neatly. Please fold the clothes neatly. ನಿನ್ನ ಹಿಂದೆ ನೋಡು. ಲುಕ್ ಬಿಹೈಂಡ್ ಯು. ನಿನ್ನ ಹಿಂದೆ ನೋಡು. ಲುಕ್ ಬಿಹೈಂಡ್ ಯು. ಹಿಂದೆ ತಿರುಗು. ಟರ್ನ್ ಅರೌಂಡ್. ಹಿಂದೆ ತಿರುಗು. ಟರ್ನ್ ಅರೌಂಡ್. ದಯವಿಟ್ಟು ಹಿಂದೆ ತಿರುಗು. ಪ್ಲೀಸ್ ಟರ್ನ್ ಅರೌಂಡ್. ಸ್ವಲ್ಪ ಮೇಲೆ ಎತ್ತು. Lift up a little. Lift up a little. ಇದನ್ನ ಸ್ವಲ್ಪ ಮೇಲೆ ಎತ್ತು ಅಂದಾಗ lift it up a little. Lift it up a little. ಸ್ವಲ್ಪ ಓರೆ ಮಾಡು. Tilt a little. Tilt a little. ಇದನ್ನ ಸ್ವಲ್ಪ ಓರೆ ಮಾಡು ಅಂತ ಹೇಳೋದಾದ್ರೆ tilt it a little. Tilt it a little. A little. ಇದನ್ನ ಎಲ್ಲಿಂದ ತಗೊಂಡು ಅಲ್ಲೇ ಇಡು. Put it back where it belongs. Put it back where it belongs. ಇದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ತರ ಹೇಳೋದಾದ್ರೆ Please put it back where it belongs. ಕೊನೆಯಲ್ಲಿ ನಿಮಗೆ ಎರಡು ಸೆಂಟೆನ್ಸ್. ಇದನ್ನ ಸ್ವಚ್ಛ ಮಾಡು. ದಯವಿಟ್ಟು ಬಾಗಿಲನ್ನ ಹಿಡ್ಕೋ. ಈ ಎರಡು ಸೆಂಟೆನ್ಸ್ಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ
like this video and share this video. If you are watching my videos for the first time, then don't forget to subscribe my YouTube channel. Thank you.